ಸನ್ಸಿ ಮಾಜಿ ಶಾಸಕ ಉಪ್ಪಿನವರ ನಿವಾಸದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಉಪಹಾರ ಸೇವನೆಗೆ ಆಗಮಿಸಿದ್ರು. ಕುಂದಗೋಳ ಕ್ಷೇತ್ರದಲ್ಲಿ ಸಮಸ್ಯೆಗಳ ಕುರಿತು ಸಾಕಷ್ಟು ಮನವಿಯನ್ನು ಆಲಿಸಿದ್ದೇನೆ. ಸನ್ಸಿ ಗುಡಗೇರಿ ಆಸ್ಪತ್ರೆಯ ವಸತಿ ನಿರ್ಮಾಣಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ಜೊತೆ ಮಾತನಾಡುವ ಭರವಸೆಯನ್ನ ನೀಡಿದ್ರು. ಸನ್ಸಿ ಗ್ರಾಮದ ಐಟಿಐ ಕುರಿತು ಸರ್ಕಾರದ ಜೊತೆಗೆ ಚರ್ಚಿಸುತ್ತೇನೆ. ಹೊಸ ಆಂಬ್ಯುಲೆನ್ಸ್ಗಳ ಕುರಿತು ಚಾಲಕರು ಮತ್ತು ಸಹಾಯಕರ ನೇಮಕಾತಿ ಮಾಡಿಕೊಂಡ ಆಂಬ್ಯುಲೆನ್ಸ್ ಅನ್ನ ನೀಡುತ್ತೇವೆ. ಧರ್ಮಸ್ಥಳ ಪ್ರಕರಣದ ಕುರಿತು ಈಗಾಗಲೇ ಸರ್ಕಾರದ ಪ್ರಕರಣವನ್ನ ಎಸ್ಐಟಿಗೆ ವಹಿಸಲಾಗಿದೆ. ಅಧಿಕಾರಿಗಳು ಪಾರದರ್ಶಕ ತನಿಖೆ ಪ್ರಯತ್ನವನ್ನ ಮಾಡುತ್ತಿದ್ದಾರೆ. ಕೂಡಲ ಸಂಗಮ ಶ್ರೀ ವಿಷ ಹಾಕಿರುವ ಶಂಕೆ ಆರೋಪಕ್ಕೆ ಉತ್ತರಿಸಿದ ಸಚಿವರು ನಿರ್ಗಮಿಸಿದ್ರು. ಸಚಿವರ ಸಮ್ಮುಖದಲ್ಲಿ ಮಾಜಿ ಶಾಸಕ ಎಂಎಸ್ ಅಕ್ಕಿ ಅವರು ಅಭಿಮಾನಿಗಳು ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನ ಆಚರಿಸಿದ್ರು. ಸನ್ಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ರು. ನಮ್ಮ ನಾಯಕರೇ ಕೈ ತೆಗೀರಿ. ಸ್ವಲ್ಪ ಆಗಲ್ಲ. ಕುಂದಗೋಳ ಕ್ಷೇತ್ರಕ್ಕೆ ಬಂದಿದ್ರಿ ಸರ್, ಸಾಕಷ್ಟು ಮನವಿಗಳನ್ನು ತಮಗೆ ಸಲ್ಲಿಸಿದ್ದಾರೆ ಸರ್. ಏನು ಒಂದು ಮುಂದಿನ ದಿನಗಳಲ್ಲಿ ಒಂದು ಸೂಕ್ತ ಪರಿಹಾರಗಳನ್ನು ಕೊಡ್ತೀರಿ ಸರ್? ಈಗ ಇಲ್ಲಿ ಕೆಲವು ವಿಷಯಗಳನ್ನು ಇಲ್ಲಿಯ ಸ್ಥಳೀಯ ಮುಖಂಡರುಗಳು ಮತ್ತು ಕಾರ್ಯಕರ್ತರು, ಸಾರ್ವಜನಿಕರು ಕೊಟ್ಟಿದ್ದಾರೆ. ವಿಶೇಷವಾಗಿ ಇಲ್ಲಿ ಸಂಶಯ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಅಲ್ಲಿಯ ಡಾಕ್ಟರ್ಸ್ಗೆ ಸ್ಟಾಫ್ ಕ್ವಾರ್ಟರ್ಸ್ ಅಗತ್ಯ ಇದೆ ಅಂತ ಹೇಳಿದ್ದಾರೆ ಮತ್ತು ಮಾರ್ಚರಿ ಕೂಡ ಮಾಡಬೇಕು ಅಂತ ಹೇಳಿದ್ದಾರೆ. ಖಂಡಿತವಾಗಿಯೂ ನಾನು ಅದನ್ನು ಕ್ವಾರ್ಟರ್ಸನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಒಂದು ಕ್ರಮ ತಗೊಳ್ತೀನಿ ಮತ್ತು ಮಾರ್ಚರಿಗೆ ಕೂಡ ಅದು ಎಷ್ಟು ಎಸ್ಟಿಮೇಟ್ ಅಂತ ಅದರೂ ಕೂಡ ತರಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಆಮೇಲೆ ಉಳಿದಿರ್ತಕ್ಕಂಥದ್ದು ಆ್ಯಂಬುಲೆನ್ಸ್ ಕೂಡ ಕೇಳಿದ್ದಾರೆ. ಆದರೆ ಆ್ಯಂಬುಲೆನ್ಸನ್ನು ಅದನ್ನು ನಾನು ಪರಿಶೀಲನೆ ಮಾಡಿ ತೀರ್ಮಾನ ಮಾಡ್ತೀನಿ. ಯಾಕಂದರೆ ಆ್ಯಂಬುಲೆನ್ಸ್ ಜೊತೆ ಡ್ರೈವರು ಬೇಕಾಗ್ತದೆ. ಅದಕ್ಕೋಸ್ಕರ ಅದನ್ನೆಲ್ಲ ಒಂದು ನೋಡಿ ಅವಶ್ಯಕತೆಯನ್ನು ನೋಡಿ ತೀರ್ಮಾನ ಮಾಡ್ತೀನಿ. ಉಳಿದಿರ್ತಕ್ಕಂಥದ್ದು ಮುಂದೆ ಮತ್ತೆ ಇಲ್ಲಿ ಕೆಲವು ಉದ್ಘಾಟನೆಗಳು ಮತ್ತು ಗುದ್ಲಿ ಪೂಜೆಗಳಾಗುವಂಥದ್ದಿದೆ. ಮತ್ತೊಮ್ಮೆ ನಾನು ಬರೋ ತಿಂಗಳು ಇಲ್ಲಿಗೆ ಬಂದು ಎಲ್ಲ ಕಾರ್ಯಕ್ರಮಗಳನ್ನ ನೆರವೇರಿಸಬೇಕಾಗ್ತದೆ ಮತ್ತು ಇಲ್ಲಿಯ ಸ್ಥಳೀಯವಾಗಿ ಬೇರೆ ಇನ್ನೇನು ವಿಷಯಗಳು ಅದನ್ನು ಕೂಡ ನಾನು ನೋಡ್ತೀನಿ. ಸರ್, ಧರ್ಮಸ್ಥಳ ಪ್ರಕರಣದ ಬಗ್ಗೆ ತಾವೇನು ಹೇಳಬೇಕು? ನೋಡಿ, ಅದು ಈಗ SITಗೆ ನಾವು ವಹಿಸಿದ್ದೇವೆ. SIT ಅವರು ಈಗ ತನಿಖೆಯನ್ನು ಮಾಡಿ ಸತ್ಯಾಸತ್ಯತೆಗಳನ್ನು ಹೊರಗೆ ತರ್ತಕ್ಕಂಥ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ಈಗ ವಿಷಯ ಭಾಳ ಒಂದು ರೀತಿ ಗಂಭೀರವಾಗಿರುವಂಥ ಒಂದು ವಿಷಯ ಇದೆ. ಆದರೆ ಅದಕ್ಕೋಸ್ಕರ ಅದನ್ನು ನಾವು ಏನು ಹೇಳಿಕೆಗಳು ಕೊಡೋದಕ್ಕಿಂತ ಹೆಚ್ಚಾಗಿ ಪೊಲೀಸ್ ಅವರು ತನಿಖೆಯನ್ನು ಮಾಡಿ ನಿಜಾಂಶವನ್ನು ಹೊರಗೆ ತಂದು ಏನಾದರೂ ತಪ್ಪಾಗಿದ್ದರೆ ಯಾರಿಗೆ ಶಿಕ್ಷೆ ಕೊಡಬೇಕು ಆ ಕೆಲಸವನ್ನು ಕೂಡ ಮಾಡಬೇಕಾಗ್ತದೆ. ಅದರಿಂದ ನಾವು ಸುಮ್ಮನೆ ಅದರಲ್ಲಿ ಬೇರೆ ಥರ ಚರ್ಚೆ ಮಾಡೋದು ಸರ್. ಕುಡಿದ ಸಮಸ್ಯೆಗಳ ಶಿಕ್ಷಣ ಪ್ರೇಮಿಗಳು ಸರ್, 20 ಗಂಟೆ ಇರೋದ್ರಿಂದ ಕಟ್ಟಡ ಸೆಕ್ಷನ್ ಕೊಡಕ್ಕೆ ಬರಂಗಿಲ್ಲ. 20 ಗಂಟೆ ಜಾಗ ಕಮ್ಮಿ ಆಯ್ತು ಅಂತ ಎಸ್ಟಿಮೇಟ್ 1 ಎಕರೆ ಮಾಡಿ ಕಳಿಸಿಬಿಟ್ರು. ಅವಾಗ ಅದು ರಿಜೆಕ್ಟ್ ಆದ. ಮುಂದೆ 20 ಗುಂಟೆ ಐತೆ ಅಂದ್ಮೇಲೆ ಮತ್ತೆ ಎಸ್ಟಿಮೇಟ್ ಮಾಡಿ ಕಳಿಸ್ಯಾರ. ಗೌರ್ಮೆಂಟ್ ನಾನು ಒಂದ್ಸಲ ನಮ್ಮ ಸುಧಾಕರ್ ತಾನೇ ಮಾತಾಡ್ತೀನಿ ಸರ್. ಒಂದೇ ಸರ್ ಹಿಂದೆ ಸರಿ
ಮೂರ್ತಿ ಕೊಡಿ. ಇದು ಮೂರ್ತಿ ಕಾಯಿ ಕೊಡಿ. ಕಳಿಸಿಲ್ಲ ನಾಷ್ಟ ಕಳ್ಸ